ರಾಗಿ ಏನು ಆರಾಮಾಗಿ ಕೂತ್ಕೊಂಡ್ರಿ ಆಯ್ತೇನೆ ಮನೆ ಬದುಕೆಲ್ಲ ಈ ಬಾರಕಯ್ಯ ಮನೆ ಬದುಕೆಲ್ಲ ಯಾವಾಗಲೂ ಇರ್ತೈತೆ ಎಷ್ಟಿದ್ರು ಮಾಡೋದಿದ್ದೇ ಇರ್ತದೆ. ಬಾರಕಯ್ಯ ಕುತ್ಕೋ ಬಾರಕಯ್ಯ ಅಪರೂಪ ಬಂದೇನೆ ಮನೆ ಕಡೆಗೆ. ಏ ಬಾಗಿ ನಿಮ್ಮ ಅತ್ತೆ ಎಲ್ಲ ಹೇಳು ಯಾರಾನ ಬಂದು ಮನೆ ಬಾಗ್ಲಾಗ ಕುತ್ಕೊಂಡ್ರೆ ನಿಮ್ಮ ಅತ್ತೆ ಓ ಅಂದ್ಬಿಟ್ಟವಳಿನ್ನ ಎದ್ಬಿಟ್ಟವಳು ಜಗಳಕ್ಕೆ. ಮೊನ್ನೆ ಎಲ್ಲ ಪಂಚಾಯತಿ ಆಗೈತೆ ಜಗಳ ಮಾಡ್ಕೊಂಡಿದ್ದೀರಾ ಯಾಕೆ ಕಣವ ನಿಮ್ಮ ಮನೆ ಬಳಿ ಕಡೆ ಬರೋಕ್ಕೆ ನಮಗೆ ದಿಗ್ಲೆ. ಯಾಕಯ್ಯ ಬಾ ನೀನು ಬಂದಿದ್ರೆ ಏನು ಮಾಡ್ತಿಲ್ಲ ನಮ್ಮ ಅತ್ತೆ ನೀನು ಅಂದರೆ ಏನು ಅನ್ನೋದು ಇಲ್ಲ ಏನೂ ಇಲ್ಲ ಬಾ ಅದೆಲ್ಲ ಏನು ಟೆನ್ಷನ್ ತಗೊಂಬೇಡ. ಯೋನ ಕಣವ ನೋಡೋಣ ಬಿಡು. ಅದಿರಲಿ ಬಾಗಿ ನಾನು ಬಂದಿದ್ದು ಏನು ಹೇಳು ಬಾರೆ ಆ ಜಾಯ್ಸ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಅದೆಲ್ಲ ನೋಡ್ಕೊಂಡು ದಿನ ಎಲ್ಲ ಗೊತ್ತು ಮಾಡ್ಕೊಂಡು ಬರೋಣಂತೆ. ಬರ್ತೀಯನೇ ನಾನು ಒಬ್ಳಕ್ಕೆ ಹೋಗೋಕ್ಕೆ ಬೇಜಾರು. ನಮ್ಮ ಮನೆಯವರೇನು ತಲೆ ಕೆಡಿಸ್ಕೊಳ್ಳಲ್ಲ ಏನೂ ಇಲ್ಲ. ನಾನು ನೀನು ಹಂಗೆ ಹೋಗಿ ಕೇಳ್ಕೊಂಡು ಬಂದ್ರೆ ಆಯ್ತದೆ. ಅದಕ್ಕೇನಂತೆ ಹೋಗ್ಬಿಟ್ಟು ಬರೋಣ ತಗೊಳಕ್ಕೆ ಏನಂತೆ. ಅದೇನು ಇಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಬರೋದೇನು ದೊಡ್ಡ ಇದಲ್ಲ ಹೋಗಂತಕ್ಕ. ಏನು ಮಾಡಿದ್ದೆ ಅಡುಗೆ? ನಾನೇನು ಮಾಡೋಣ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೆ. ನೀನು ಏನು ಮಾಡಿದೆ? ಅಯ್ಯೋ ದಿನ ಬೆಳಗ್ಗೆ ಅಂದರೆ ಸಾರದೆ ಕತೆ ಬಾ ಏನಂತ ಮಾಡೋಣ. ದಿನ ಬೆಳಗ್ಗೆ ಅಂದರೆ ಯಾವ ಸಾರು ಮಾಡೋದು ಇದೇ ಆಗೋಯ್ತು ನಮ್ಮ ಹೆಂಗಸರುಗಳಿಗೆ. ಒತ್ತೊಂಟ್ರೆ ಇದೆ ಕೆಲಸ. ಏನೋ ಒಂದು ಬೇಳೆ ಈರುಳ್ಳಿ ಯಾಕೆ ಮಾಡಿದ್ದೀನಿ ಅಂತ ಯಾವ್ದಿರುತ್ತೋ ಅದು ಸಿಕ್ಕಿದ ಕೈಗೆ ಹಾಕಿ ಓಲೆ ಬಿಡ ಸಾಟ. ಏನಕ್ಕ ನಿಮ್ಮ ಹುಡುಗಿ ಮನಸ್ಸಿಗೆ ಬಂತ ಮೊನ್ನೆ ನೋಡಕ್ಕೆ ಹೋಗಿದ್ವಲ್ಲ? ಕಣೆ ಪರವಾಗಿಲ್ಲ ಅನ್ನಿಸ್ತು ಹುಡುಗಿ ನನಗೂ. ಬದುಕೆಲ್ಲ ಚೆನ್ನಾಗಿ ಕಲ್ತದಂತೆ ಅಡುಗೆ ಗಿಡಿಗೆ ಮಾಡೋಕ್ಕೆ ಬರ್ತದಂತೆ ಇನ್ನೇನು ಬೇಕು ನನಗೆ. ನನಗೇನೋ ಒಪ್ಪಿಗೆ ಆಯಿತು ನನ್ನ ಮಗನಿಗೂ ಒಪ್ಪಿಗೆ ಆಗೈತೆ. ಹೆಂಗಪ್ಪ ಒಂದೊಳ್ಳೆ ಹುಡುಗಿ ಆಗಿ ಮನೆ ಬದುಕು ನೋಡಿಕೊಂಡು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಸಾಕು ಇನ್ನೇನು ಬೇಕು. ಕಣೆವಾಗಿ ನಾವು ಇನ್ನೇನು ಕೇಳ್ತೀವಿ ನಮಗೂ ಅದೇ ಬೇಕಾಗಿರೋದು. ಒಳ್ಳೆ ಚಂದಕ್ಕೆ ಮನೆ ಕೆಲಸ ಮಾಡಿಕೊಂಡು ಬಾಳ್ವೆ ನೋಡಿಕೊಂಡು ಎಲ್ಲ ನಿಗಾ ಮಾಡ್ಕೊಂಡು ಹೋಗ್ಬೇಕು. ಬಿಡಕ್ಕೆ ಅದೇ ಅಲ್ವಾ ಎಲ್ಲ ನೋಡ್ಕೊಂಡು ಬೇಗ ಬೇಗ ಇದು ಮಾಡ್ಕೊಂಬಿಡ್ರಿ. ಹೆಂಗೋ ದೇವನು ಒಪ್ಕೊಂಡವನಿ ಅಲ್ಲ ಕಣೆ ಬಗ್ಗೆ ನಿಂಗೆ ಇಷ್ಟೇ ಗೊತ್ತಾಯ್ತಾ? ಏನಕ್ಕಯ್ಯ ಏನು ಹೇಳು? ಅಲ್ಲ ಕಣ್ಬಾಗಿ ಪಾಪ ಮರಿಯಣ್ಣ ಇತ್ತಲ್ಲ ಮರಿಯಣ್ಣ ಆ ಮರಿಯಣ್ಣ ಹೋಗಿ ಕಳೆ ಕೀಳಕ್ಕೆ ಎಲ್ಲ ಕಡೆ ಬರೋದು ನೋಡು ಕೂಲಿಗೆ ಮರಿಯಣ್ಣ. ಪಾಪ ಯಪ್ಪನ್ನೇ ಹೇಳಕೊಂಡು ಸಾತೋಗ್ಬಿಡ್ತಂತಲ್ಲಿ. ಅಯ್ಯೋ ನಂಗೆ ಹೊಟ್ಟೆ ಎಲ್ಲ ಉರಿದೋಯ್ತು ಕಣೆ ಬಾಗಿ ವಿಷಯ ಕೇಳಿ. ಯಾವಾಗಕ್ಕಯ್ಯ? ಏನೋ ಫೈನಾನ್ಸು ಅಂತ ಸಾಲ ತಗೊಂಡಿದ್ದಂತೆ. ಪಾಪ ಸಾಲ ತೀರ್ಸೋಕ್ಕಾಗ್ದಿರ ಅವ್ರು ಕೂಡ ಹಿಂಸೆಗೆ ಪಾಪನ್ನೇ ಹೇಳಕೊಂಡು ಸಾತೋಗ್ಬಿಡ್ತಂತೆ ಕಣೆ. ನನಗೂ ಇವಾಗೆ ಗೊತ್ತಾಗಿತ್ತು. ಅಲ್ಲಿ ಬರ್ತಿದ್ದೆ ಮಾತಾಡ್ಕೊತಿದ್ರು ಒಟ್ಟಿನಾಗೆ. ನೋಡಕ್ಕಯ್ಯ ಯಾವಾಗಂತೆ? ಅಯ್ಯೋ ಒಳ್ಳೆ ಮನ್ಸ ಕಣಕ ಅದು. ಯಾಕೆ ಹಿಂಗೆಲ್ಲ ಎದ್ರಕೊಂಡು ಸಾಲಕ್ಕೆ ಸತ್ತಾಯ್ತಾ ಏನೋ ಕಣೆ ಬಗ್ಗೆ ಒಳ್ಳೆ ಮನ್ಸ. ಅದಕ್ಕೆ ನನಗೂ ಯಾಕೋ ಸ್ವಲ್ಪ ಬೇಜಾರಾಯಿತು. ಹಂಗಲ್ಲ ಕಣಕ ಮೊನ್ನೆ ಎಲ್ಲ ಟಿ ವಿನಲ್ಲೆಲ್ಲ ತೋರಿಸ್ತಾ ಇದ್ರಲ್ಲ ಏನೋ ಇನ್ನು ಫೈನಾನ್ಸ್ ಕೊಡೋರು ಎಂಥದ್ದು ಹೇಳ್ತಾರಂತೆ ಮೈಕ ಎಂಥದ್ದು ಫೈನಾನ್ಸ್ ಅವರು ಇನ್ನು ನಿನಗೆ ಸಾಲ ಕೊಡೋಕ್ಕೆ ಹಂಗೆ ಹಿಂಸೆ ಕೊಡಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಅದೇನೋ ಟಿ ವಿನಾಗ ಹೇಳ್ತಾ ಇದ್ರು. ಸುಗ್ರೀವಾಜ್ಞೆ ಹೊಡ್ಸೋರೆ ಇನ್ನು ಯಾರು ಹಂಗೆ ಹಿಂಸೆ ಕೊಡೋಂಗಿಲ್ಲ ರೈತರುಗಳಿಗೆ ಹಂಗೆ ಸಾಲ ಕೊಟ್ಟೋರಿಗೆ ಅಂತ ಏನೋ ಹೇಳ್ತಿದ್ರವ ಟಿ ವಿನಾಗೆ. ಯಾವುದೇನೆ ಬಗ್ಗೆ ಪಾಪ ಈ ಮರಿ ಹಣ್ಣಿಗೆ ಏನೋ ಗೊತ್ತಿಲ್ದಿರ ಅವರು ಹಿಂಸೆ ಕೊಡೋದಕ್ಕೆ ಹೋಗಿ ಯಾಕಂದು ಸಾಕಾಗ್ಬಿಟ್ಟದಲ್ಲಿ. ಏನು ಹಿಂಗಾದರೆ ಎಲ್ಲರೂ ಹಿಂಗೆ ಎದ್ರುಕೊಂಡು ಸಾಲ ಮಾಡಿ ಅವ್ರು ಹಿಂಸೆ ಕೊಡೋಕ್ಕೆ ತಾಳಕ್ಕಾಗದೆ ಹಿಂಗೆ ನೇಳಾಕೊಂಡು ಎಲ್ಲ ಸತ್ತೋಯ್ತಿದ್ದೆ ಆತ್ಮಹತ್ಯೆ ಮಾಡ್ಕೊಂಡ್ರಿ ಹೆಂಗೆ ಬಾಗಿ. ದೀಟ ಕಣಕಯ್ಯ ನೀನು ಹೇಳೋದು ದೀಟನೇ ಏನು ಮಾಡೋಕ್ಕತ್ತದೆ. ಅಲ್ಲ ಅಷ್ಟಕ್ಕೂ ಇವೆಲ್ಲ ಯಾಕೆ ಹಿಂಗೆ ಮಾಡ್ಕೊತವೆ ಅಂತ ಸಾಲ ತಗೊಂಬಿಟ್ಟು ಹೀಗೆಲ್ಲ ನೇಣಾಕೊಂಡು ಸತ್ತೋಗ್ಬಿಟ್ರೆ ಪಾಪ ಅವನೇ ನೆಮ್ಕೊಂಡಿರೋ ಹೆಂಡತಿ ಮಕ್ಳುಗಳು ಇವನೇ ಗತಿ. ಹಿಂಗೆ ಮಾಡ್ಕೊಂಬಿಟ್ರೆ ಎಲ್ಲರೂ ಹಿಂಗಾಗೋದ್ರೆ ದೇವಸ್ಥಾನದಲ್ಲಿ ಬದುಕಿರೋರು ಯಾರೇ? ಹಿಂಗೆ ಸಣ್ಣ ಪುಟ್ಟ ಸಾಲಕ್ಕೆಲ್ಲ ಎದ್ರುಕೊಂಬಿಟ್ರೆ ಹೆಂಗೆ ಕತೆ? ಮಕ್ಕಳು ಮರಿಗಳು ಅವನೇ ನಂಬ್ಕೊಂಡಿರ್ತಾರೆ. ಅವನಕಯ್ಯ ಅದು ದಿಟನೆ ಹಿಂಗೆ ಆಗೋದ್ರೆ ಹೆಂಗಕಯ್ಯ? ಎಲ್ಲ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಸಾಲ ತಗೊಂಡು ಅಂತ ಹೆಂಗೆ ಮುಂದಿಂದು ಜೀವನಗಳು ಆಗಲಿ ಇವ್ರ ದೇಶದ ಪರಿಸ್ಥಿತಿ ಆಗಲಿ ಹೆಂಗೆ ಇವೆಲ್ಲ ನೇಸೋದು? ಅದಕ್ಕೇನೆ ಎಲ್ಲ ಇವೆಲ್ಲ ಆತ್ಮಹತ್ಯೆಗಳು ಜಾಸ್ತಿ ಆಯಿತು ಅಂತಲೇ ಇವನು ಸುಗ್ರೀವಾಜ್ಞೆ ಹೊಡ್ಸವ್ರೆ. ಇನ್ನು ಯಾರು ಪೀಡ್ಸಂಗಿಲ್ಲ ಸಾಲ ಮಾಡಿ ಇರೋರಿಗೇನು ಒತ್ತಡ ಇರೋಂಗಿಲ್ಲ ಎಲ್ಲಂದ್ರಲ್ಲೇ ಕೇಳೋಂಗಿಲ್ಲ ಮನೆ ಬಾಗಿಲಿಗೆ ಹೋಗಿ ಒತ್ತಾಯ ಮಾಡೋಂಗಿಲ್ಲ ಎದುರಿಸಂಗಿಲ್ಲ ಬೆದರಿಸಂಗಿಲ್ಲ ಅಂತ ಏನೋ ಮಾಡಿ ಇದು ಮಾಡೋರೆ ಅಂತ ಮೊನ್ನೆ ಟಿ ವಿನಾಗ ತೋರಿಸ್ತಾ ಇದ್ರು. ನೋಡಿದ್ರೆ ನಮ್ಮೂರಿನಾಗೆ ಹಿಂಗೆ ಆಜು ಬಾಜಲ್ಲಿ ಹಿಂಗೆ ಹಾಕೂತೈತಿ ಅಂತ ನೀನು ಹೇಳ್ತಿದ್ಯಾ ಬಂದು ಈಗ ಏನು ಮಾಡೋದು ಹೋಗಕ್ಕಯ್ಯ ಹಿಂಗೆ ಆಗೋದ್ರೆ ನಮ್ಮ ಪರಿಸ್ಥಿತಿಗಳು ಏನಕ್ಕ
ಜನಗಳು ಇಷ್ಟಕ್ಕೂ ಅಷ್ಟಕ್ಕೂ ಎಲ್ಲದಕ್ಕೂ ಆತ್ಮಹತ್ಯೆನೇ ಪರಿಹಾರ ಅಂತ ತಿಳ್ಕೋಬಾರ್ದು. ಏನು ಹೊಸಿ ದಿಟ್ಟವಾಗಿ ಧೈರ್ಯವಾಗಿ ಎದುರಿಸ್ಬೇಕು. ಹಿಂಗೆಲ್ಲ ಆಗೋದ್ರೆ ಮನುಷ್ಯರುಗಳು ಭಾಳ ಕಷ್ಟ ಆಯ್ತದೆ. ನಂಬ್ಕೊಂಡಿರೋ ನೆನ್ಸ್ಕೊಂಡಿರೋ ಹೆಂಡತಿ ಮಕ್ಳು ಏನಾಗಬೇಕು ಬಾಗಿ? ಇವ್ರುಗಳೆಲ್ಲ ಹಿಂಗೆ ಮಾಡ್ಕೊಂಬಿಟ್ರೆ ಎಲ್ಲ ಗಂಡ ಹೆಂಡ್ತಿನೇ ಆತ್ಮಹತ್ಯೆ ಮಾಡ್ಕೋತಾರೆ, ಎಲ್ಲ ರೈತರುಗಳೇ ಆತ್ಮಹತ್ಯೆ ಮಾಡ್ಕೋತಾರೆ. ಹಿಂಗೆ ಆಯ್ತಾ ಹೋದ್ರೆ ಆತ್ಮಹತ್ಯೆ ಒಂದೇನೇ ಪರಿಹಾರನ? ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇರೋಕ್ಕಿಲ್ವಾ? ಇವ್ರುಗಳು ಹಿಂಗೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಹಾಗೆ ಸ್ನೇಹಿತರೆ, ಈ ಮೈಕ್ರೋ ಫೈನಾನ್ಸ್ ಅಂತ ಈ ಥರ ಸಣ್ಣ ಪುಟ್ಟ ಸಂಸ್ಥೆಗಳಿಂದ ಸಾಲ ಯಾರ್ಯಾರು ತೊಗೊಂಡಿದ್ದೀರೋ ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡಿಕೊಂಡು ಅದಕ್ಕೆ ಭಯಭೀತರಾಗೋ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರದವರು ಇದ್ರ ಬಗ್ಗೆ ಕ್ರಮನ ಕೈಗೊಂಡಿದ್ದಾರೆ. ಏನಂತ ಅಂದರೆ, ಇನ್ನು ಮುಂದೆ ಯಾರು ಮೈಕ್ರೋ ಫೈನಾನ್ಸರ್ ಆಗಲಿ ಈ ಸಣ್ಣ ಸಂಘ ಸಂಸ್ಥೆಗಳಿಂದ ಸಾಲ ತೊಗೊಂಡಿರ್ತಾರಲ್ಲ ಅಂಥವ್ರು ಸಹನೇ ಯಾರೂ ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇನ್ನು ಮುಂದೆ ಯಾರೂ ಆ ಥರ ಒತ್ತಡದಿಂದ ಭಯಪಡಿಸಿ ಹೆದರಿಕೆ ಹಾಕಿ ಜಪ್ತಿ ಮಾಡಿಕೊಂಡು ಆಸ್ತಿಗಳನ್ನ ಈ ರೀತಿಯಾಗಿ ಅವರೆಲ್ಲ ಇನ್ಮೇಲೆ ಹತ್ರ ಕಾಟ ಕೊಡಬಾರ್ದು. ಇದೆಲ್ಲ ಆತ್ಮಹತ್ಯೆಗಳು ಜಾಸ್ತಿ ಆಯಿತು ಅಂತಲೇ ನಮ್ಮ ಸರ್ಕಾರದವರು ಇದ್ರ ಕಡೆ ಗಮನ ಹರಿಸಿ ಎಲ್ಲನೂ ಇದಕ್ಕೆ ಒಂದು ಕ್ರಮ ತಗೊಂಡಿದ್ದಾರೆ. ನಿಮಗೆ ಆ ಥರ ಏನಾದರೂ ನಿಮಗೆ ಆ ಥರ ಟಾರ್ಚರ್ ಆಗ್ತಾ ಇದ್ದರೆ ನಿಮ್ಮ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಿ. ಅವರು ಪೊಲೀಸ್ನವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಆತ್ಮಹತ್ಯೆನೇ ಒಂದೇ ಪರಿಹಾರ ಅಲ್ಲ, ಸಾಲಕ್ಕೆ ಬೇರೆ ಮಾರ್ಗಗಳು ಇದ್ದಾವೆ. ದಯವಿಟ್ಟು ಯಾರೂ ಆತ್ಮಹತ್ಯೆ ಮಾಡ್ಕೊಬೇಡಿ, ಸಾಲಕ್ಕೆ ಇದ್ರಿ ದಯವಿಟ್ಟು. ಥ್ಯಾಂಕ್ ಯು. ಒಳ್ಳೆ ಮಾತು ಹೇಳಿದೆ ಬಾಗಿ. ಪಾಪ ಎಷ್ಟೊಂದು ಜನ ಸಾಲ ತಗೊಂಡು ಸಂಘಗಳಿಂದ ಧರ್ಮಸ್ಥಳ ಸಂಘ ಅಂಥ ಸಂಘ ಇಂಥ ಸಂಘ ಅಂತ ಸಾಲ ತಗೊಂಡು ಅದು ತೀರ್ಸೋಕ್ಕಾಗದೆ, ಇಲ್ಲ ಫೈನಾನ್ಸರ್ ಹತ್ರ ಏನೋ ಸಣ್ಣ ಪುಟ್ಟ ಸಾಲ ತಗೊಂಡು ಅದನ್ನು ತೀರ್ಸೋಕ್ಕಾಗದೆ ಅವರು ಆಸ್ತಿಗಳ್ನ ಜಪ್ತಿ ಮಾಡಿಕೊಂಡು ಎಲ್ಲಂದ್ರಲ್ಲೇ ರೋಡಿಗಳು ಕರ್ಕೊಂಡು ಅಡ್ಡ ಹಾಕಿ ಎದುರಿಸಿ ಬೆದರಿಸಿ ಚಿತ್ರಹಿಂಸೆ ಕೊಟ್ಟು ಅವ್ರ ಕಾಡ ತಡೆಯೋಕ್ಕಾಗ್ದೇ ಎಷ್ಟೋ ಜನ ಸತ್ತೋಗ್ಬಿಟ್ರು ಕಣೆ ಬಾಗಿ. ನೀನು ಹೇಳಿತ್ತು ದಿಟ ಕಣೆ ಬಾಗಿ. ಯಾರು ಆತ್ಮಹತ್ಯೆ ಮಾಡ್ಕೊಂಬಾರ್ದು ಕಣೆ. ಸಾಲಕ್ಕೆ ಎಲ್ಲ ಪ್ರಾಣ ತಗೊಳೋದು ಒಂದೇ, ತಗೊಳೋದು ಒಂದೇ ಅಲ್ಲ ಕಣೆ ಪರಿಹಾರ. ನೀನು ಹೇಳಿತ್ತು ಭಾಳ ಸ್ಯಾನೆ ಚಂದಕೈತೆ ಬಾಗಿ. ಏನಂದರೆ ಎಷ್ಟೊಂದು ತಿಳ್ಕೊಂಬಿಟ್ಟಿದ್ಯಲ್ಲೇ ಟಿ ವಿ ನೋಡ್ಕೊಂಡು. ಕಣಕಯ್ಯ, ನಮ್ಮನೆ ಟಿವಿ ಆಡ್ತಾ ಇರ್ತದೆ, ಹಂಗೆ ಕೆಲಸ ಮಾಡೋ ಮಧ್ಯೆ ನೋಡ್ತೀನಲ್ಲ ನಾನು, ಹಂಗೂ ಹೊಟ್ಟೆ ಉರಿದೋತದೆ. ಎಷ್ಟು ಜನ ಅಂತ ರೈತರಾಗಲಿ ಅವರಾಗಲಿ ಸಣ್ಣ ಪುಟ್ಟ ಬಡವರುಗಳು ತಗೊಂಡು ಪಾಪ ಏಟೊಂಥರ ಕಷ್ಟ ಅನುಭವಿಸ್ತವ್ರೆ ಜನಗಳು ಅಂತೀಯ. ಅಯ್ಯೋ, ನಾನು ಮಧ್ಯ ಟಿವಿ ನೋಡ್ಕೊಂಡು ಹಂಗೆ ನೋಡ್ಕೊಂಡೆ ಅವಾಗ ನನಗೆ ಪರವಾಗಿಲ್ಲ ಕಣಪ್ಪ, ಹೆಂಗೋ ಬಡವ್ರು ಇವೆಲ್ಲ ಹಿಂಗೆಲ್ಲ ಆದರೆ ಹೆಂಗೋ ನೀರಾಳ ಆಗ್ತದೆ ಹೊಸಿ ಯೋಟಂತ ತಡ್ಕೊಳೋದು ಎಲ್ಲ ತಗೊಬಿಡ್ತವೆ ನಮ್ಮ ಇದಕ್ಕೆ. ಪಾಪ ಅವರು ಕೊಡೋದು ಕೊಟ್ಬಿಟ್ಟು ಒಂದೇ ತವ ಎದೆ ಮೇಲೆ ಕುತ್ಕೊಂಡ್ಬಿಟ್ರೆ ಎಲ್ಲೋಗ್ಬೇಕು ಇಲ್ದಿರೋರು. ಏನೋ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗ್ಬಿಡ್ತದೆ, ಜೀವನ ಮಾಡೋದೇ ಕಷ್ಟ. ಅಂಥವಕ್ಕೆಲ್ಲ ಹಿಂಗೆ ಮಾಡಿದ್ರೆ ಒಂದೇ ಸಮಯ ಇರಿದ್ಬಿಟ್ರೆ ಎಲ್ಲೋತವೆ ಪಾಪ ಅಂಥವೆಲ್ಲ. ಏನೋ ನಮ್ಮ ಸರ್ಕಾರದವರು ಒಳ್ಳೆ ಕೆಲಸ ಮಾಡೋರೆ, ಅದೊಂದು ಇದು ಮಾಡ್ಕೊಂಡು ಇನ್ಮೇಲಿಂದ ಯಾರು ಆಸ್ತಿನಾಗಲಿ ಜಪ್ತಿ ಮಾಡೋದಿಲ್ವಂತೆ, ಅದು ಇದು ಪತ್ರಗಳು ಅಡ ಇಕ್ಕೊಳಂಗಿಲ್ವಂತೆ, ದಾಖಲೆಗಳೆಲ್ಲ ಪರಿಶೀಲನೆ ಮಾಡಿಬಿಟ್ಟೆ ಕೊಡ್ಬೇಕಂತೆ. ಇನ್ನು ಏನೇನೋ ಸದ್ಯಕ್ಕೆ ಏನೋ ಮಾಡೋರೆ ಪೊಲೀಸ್ನವರು ಅಷ್ಟೇ. ಇದ್ರ ಬಗ್ಗೆ ಕಂಪ್ಲೇಂಟ್ ತಗೊಬೇಕು, ತಗೊಂಡಿದ್ರೆ ಹೋದರೆ ಅದನ್ನು ಆಕ್ಷನ್ ಆಯ್ತದೆ ಅಂತ ಹೇಳ್ತಾರೆ. ಟಿವಿಗನ್ನೆಲ್ಲ ಹೇಳ್ಕೊಂಡು ಬರ್ತಾರೆ. ನೀವು ಮಾಡೋದು ಕಣೆ ಒಳ್ಳೇದಾಯ್ತು ಬಿಡು ಬಾಗಿ. ನೀನು ಹೇಳಿತ್ತು ಇವಾಗ ಸರಿ ಆಯ್ತು ಬಿಡೆ. ನಮ್ಗೆಲ್ಲ ಎಲ್ಲರಿಗೂ ಗೊತ್ತಿರ್ತದೆ ಏನಂದ್ರೆ ನಮಗೂ ಅದೊಂದು ಹೇಳಿಲ್ಲ ಅಂದರೆ ಜೀವ ಸಮಾಧಾನ ಆಗಕ್ಕಿಲ್ಲ. ಏನಂತೀಯ ಅಕ್ಕಯ್ಯ? ಇರಲಿ ತಗೊಳ್ಳಿ, ಒಳ್ಳೇದು ಬಿಡು ಸಿದ್ದಕ್ಕಯ್ಯ. ಹೋಗೋಣ, ದಿನ ಎಲ್ಲ ಗೊತ್ತು ಮಾಡ್ಕೊಂಡು ನಿನ್ನ ಮಗನ ಮದುವೆ ಡಾಮ್ ಅಂತ ಮುಗಿಸ್ಬಿಡ್ಬೇಕು ನೋಡು. ಏನಂತೀಯ? ನಿನಗೂ ಒಳ್ಳೆ ಸೊಸೆ ಸಿಕ್ಕವಳೆ ಕಣೆ. ಅದ್ರ ಕಡೆ ಸೈ ಗಮನ ಕೊಟ್ಕೊಂಡು ನನ್ನ ಮಗನ ಮದುವೆ ಮಾಡಿಬಿಡ್ಬೇಕು ಕಣೆ. ಇನ್ನೇನು ನನ್ನ ಮಗಳು ಹಿಂದೆಯೇ ಮಾಡಬೇಕು, ಅವಳಿಗೂ ನೋಡಿ ಒಳ್ಳೆ ಕಡೆ ಗಂಡು ನೋಡ್ಬಿಟ್ಟು ಅವಳಿಗೂ ಮಾಡಬೇಕು. ಅದೇನೋ ಓದ್ತೀನಿ ಅಂತ ಅದು ಸೇರ್ಕೊಂಡು ಈಗಲೇ ಬೇಡ ಅಂತ ಅದಕ್ಕೆ ಇನ್ನೇನು ಮಾಡೋದು ಅಂತ ನನ್ನ ಮಗನಿಗೆ ಮಾಡ್ಬಿಡೋಣ. ನನಗೂ ಮನೆ ಬದುಕು ಮಾಡೋಕ್ಕಾಗಕ್ಕಿಲ್ಲ, ಏಟಂತ ಮಾಡ್ತೀಯೇ. ನಕಯ್ಯ ಸರಿ ಬಿಡು, ಒಳ್ಳೇದಾಯ್ತು. ಹೋಗ್ಬಿಟ್ಟು ಕೇಳ್ಕೊಂಬರೋಣ. ಏನು ಮಾಡೋಣ ಬರ್ಬಾಗಿ. ಹೆಂಗೋ ನಿಮ್ಮ ಅತ್ತೆ ಇಟ್ಟೋತಕ ಮಾತಾಡ್ಕೊಂಡು ಕೂತ್ಕೊಂಡಿದ್ರು, ನಿಮ್ಮ ಅತ್ತೆ ಬರಲಿಲ್ವಲ್ಲಿ ತಕ ತಿನ್ಬಿಟ್ಟು ಚೆನ್ನಾಗಿ ಬರ್ಕೆ ಹೊಡಿತಾ ಇರ್ತದೆ. ಅಯ್ಯೋ ಏನವ್ವ ನಿಮ್ಮದು. ಸರಿ ಕಣೆ, ಬರ್ತೀನಿ ಕಣೆ. ಕುತ್ಕೊಳಕ್ಕೆ ಯಾವಾಗಿದೆ ಕಡೆ ಟೈಮ್ ಆಗ್ತದೆ ನನಗೂ. ಸರಿ ಕಣಕ್ಕೆ ಹೊಟ್ಪ ಹಂಗಾರೆ. ಯಾವಾಗ ಹಂಗಾರೆ ಹೇಳ್ತೀನಿ ತಡೆ, ನಾನು ಹೇಳ್ತೀನಿ. ಸರಿ ಕಣಕ್ಕೆ ಆಯ್ತು ಹಂಗಾರೆ.